ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆದಿರುವಂಥ ಘಟನೆ ಆಗಿದೆ. ಅದಕ್ಕೊಂದಷ್ಟು ಕಾರಣಗಳು ಕೂಡ ಇದೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಹೋರಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆಗೆ ಯತ್ನ ನಡೆದಿದೆ. 2ನೇ ದಿನದ ಪಾದಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ತುಮಕೂರಿನ ಹೆಗ್ಗೇರಿಯಲ್ಲಿ ಸಚಿವರ ಮನೆ ಮುತ್ತಿಗೆಗೆ ಯತ್ನ ಆಗಿರುವಂಥದ್ದು. ಪರಮೇಶ್ವರ್ ಅವರ ಮನೆಗೆ ನುಗ್ಗೋದಕ್ಕೆ ಹೋರಾಟಗಾರರು ಯತ್ನ ಪಟ್ಟಿದ್ದಾರೆ. ಅವರ ವಿರುದ್ಧ ಘೋಷಣೆ ಕೂಡ ಕೂಗಿದ್ದಾರೆ. ಪೊಲೀಸರು ಅವರನ್ನು ವಾಪಸ್ ಕಳಿಸ್ತಾರೆ ಮನವೊಲಿಸಿ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ನಡೆಯುತ್ತೆ. ನಡೆಯುವುದು ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಂಡು ಬಂದಂಥ ದೃಶ್ಯ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಈ ಹೋರಾಟ ನಡೀತಾ ಇರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧವಾಯಿತು, ಆದರೆ ಎಲ್ಲರೂ ಕೂಡ ವಾಪಸ್ ಹೋಗ್ತಾರೆ. ಕೆನಲ್ ವಿರೋಧಿಸಿ ಈಗ ಹೋರಾಟ ನಡೆದಿದ್ದು, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ತುಮಕೂರು ಜಿಲ್ಲೆಯ ಜೀವನಾಡಿ ಅಂತ ಹೇಳ್ತಕ್ಕಂಥ ಹೇಮಾವತಿ ನಾಲೆ ಇದೆ. ಹೇಮಾವತಿ ನಾಲೆ ನೀರನ್ನ ಕುಣಿಗಲ್ ಮಾರ್ಗವಾಗಿ ಮಾಗಡಿಗೆ ತೆಗೆದುಕೊಂಡು ಹೋದಕ್ಕೆ ಈಗ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನು ಕೂಡ ಈಗ ರಾಜ್ಯ ಸರ್ಕಾರ ಈಗ ಹಮ್ಮಿಕೊಂಡಿರುವಂಥದ್ದು. ಈಗ ಕಾಮಗಾರಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದನ್ನ ಕಾಮಗಾರಿಯನ್ನ ವಿರೋಧಿಸಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಕೊಡೋದಿಲ್ಲ ಅಂತ ಹೇಳಿ ಈಗ ತುಮಕೂರು ಜಿಲ್ಲೆಯ ಜನರು ಏನೀಗ ಹೋರಾಟಕ್ಕೆ ಕೂಡ ಹೇಳ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ NDA ಪಕ್ಷಕ್ಕೆ ಕೈ ಜೋಡಿಸಿ 2 ದಿನಗಳ ಕಾಲ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಇವತ್ತು 2ನೇ ದಿನಕ್ಕೆ ಪಾದಯಾತ್ರೆ ಕೂಡ ಆರಂಭವಾಗಿರುವಂಥದ್ದು. ಈ ಒಂದು ವೇಳೆಯಲ್ಲಿ ತುಮಕೂರಿನ ಒಂದು ಹೆಗ್ಗೆರೆ ಬಳಿ ಇರ್ತಕ್ಕಂಥ ಗೃಹ ಸಚಿವರ ಒಂದು ಮನೆಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ಆಗಿರ್ತಕ್ಕಂಥದ್ದು. ಏನೋ ಗುಬ್ಬಿಯ ಒಂದು ಮಲ್ಸಂದ್ರದಿಂದ ಇವತ್ತು ಪಾದಯಾತ್ರೆ ಕೂಡ 2ನೇ ದಿನ ಒಂದು ಕಂಟಿನ್ಯೂ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯವರು ಕೂಡ ಪಾದಯಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಈಗ ಪಾದಯಾತ್ರೆ ಜೊತೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಪರಮೇಶ್ವರ್ ಅವರ ಮನೆ ಮುಂಭಾಗವೇ ಕೂಡ ಈ ಒಂದು ಪಾದಯಾತ್ರೆ ಕೂಡ ಸಾಗುತ್ತೆ. ಈ ಒಂದು ವೇಳೆಯಲ್ಲಿ ಪಾದಯಾತ್ರಿಗಳೆಂದ್ರೆ ಅವರೆಲ್ಲರೂ ಕೂಡ ಮುತ್ತಿಗೆ ಅಂದ್ರೆ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಯತ್ನಕ್ಕೆ ಕೂಡ ಮುಂದಾಗ್ತಾರೆ. ಈ ಒಂದು ವೇಳೆ ಪೊಲೀಸರು ಅವ್ರನ್ನ ತಡೆದು ಒಂದು ಕೆಲಸ ಕೂಡ ಮಾಡಿರ್ತಕ್ಕಂಥ. ಸದ್ಯ ಈಗ ಪಾದಯಾತ್ರಿಗಳನ್ನ ಮುತ್ತಿಗೆ ಹಾಕುವಂತ ವೇಳೆ ಅವ್ರನ್ನ ತಡೆದು ಈಗ ವಾಪಸ್ ಕೂಡ ಕಳಿಸುವಂತ ಕೆಲಸ ಕೂಡ ಆಗಿರ್ತಕ್ಕಂಥ. ಈ ಒಂದು ವೇಳೆ ಪಾದಯಾತ್ರಿಗಳು ಮತ್ತೆ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ ಅಂತ ಕೂಡ ಹೇಳ್ಬೋದು. ಸದ್ಯ ಈಗ ತುಮಕೂರು ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೂ ಕೂಡ ಈಗ ಪಾದಯಾತ್ರೆ ಕೂಡ ನಡೀತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಸರ್ಕಾರಿ ಜಾಗದಲ್ಲಿದ್ದಂತಹ ಸಸಿಯನ್ನು ತೆರವುಗೊಳಿಸಿದ್ದಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆಯುವ ಹಂತಕ್ಕೆ ಹೋಗಿತ್ತು. ಗಲಾಟೆ ಆಗಿದೆ. ಸರ್ಕಾರಿ ಜಾಗದಲ್ಲಿದ್ದಂಥ ಸಸಿ ತೆರವು ಮಾಡಿದ್ದಕ್ಕೆ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಬೆಂಗಳೂರಿನ ಬಾಲಾಜಿನಗರದಲ್ಲಿ ನಡೆದಿರುವಂಥ ಗಲಾಟೆ ಇದು. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು ಗಲಾಟೆ. ಜಾಗ ಕಬಳಿಸಲು ನಾಗರಿಕ ಹಿತರಕ್ಷಣಾ ವೇದಿಕೆ ಹುನ್ನಾರವನ್ನ ಮಾಡಿರುವ ಆರೋಪ. ಸಸಿ ತೆರವು ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಸ್ಥಳೀಯರೇ ಈ ಜಾಗ ಕಬಳಿಸುತ್ತಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಾಲಾಜಿನಗರ ಪಾರ್ಕ್ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.
ರಾಜ್ಯ ಬಿಜೆಪಿಯ ಬಂಡಾಯಕ್ಕೆ ಬೀಳುವ ಸಾಧ್ಯತೆ ಇದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಫಿಕ್ಸ್ ಆಗಿದ್ದರಂತೆ. ಈ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಂಧಾನಗೌಡರು ಸಲಹೆ ನೀಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಯತ್ನಾಳ್ ರೇಣುಕಾಚಾರ್ಯ ಇಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು. ಶಾಸಕ ಯತ್ನಾಳ್ ಮಾತನಾಡಿದ್ದನ್ನ ಯಾರು ಕೂಡ ಒಪ್ಪಲ್ಲ. ರೇಣುಕಾಚಾರ್ಯ ಸಹ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರಿಗೂ ಶಿಕ್ಷೆ ಆಗಲಿ ಅಂತ ಸಲಹೆ ನೀಡಿದ್ರಂತೆ. ಇದರ ಬಗ್ಗೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ಗೆ ರಾಧಾಮೋಹನ್ ವರದಿ ಸಲ್ಲಿಸಲಿದ್ದಾರೆ. ಹೀಗಾಗಿ ಹೈಕಮಾಂಡ್ ಮುಂದಿನ ನಡೆಯ ಮೇಲೆ ರಾಜ್ಯ ಬಿಜೆಪಿ ಕಣ್ಣಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಕೋವಿಡ್ ತನಿಖೆಗೆ ಮುಂದಾಗಿದೆ ಅನ್ನುವ ಪ್ರಶ್ನೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವ್ಯಂಗ್ಯವಾಡಿದ್ದಾರೆ. ಸರ್ಕಾರಕ್ಕೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಹೀಗಾಗಿ ತನಿಖೆಗಳನ್ನ ಮಾಡಿಸ್ತಾ ಕುಳಿತಿದೆ. 4 ವರ್ಷದ ಹಿಂದೆ ಆಗಿರುವ ವಿಚಾರ ಈಗ ತನಿಖೆ ಮಾಡಿಸ್ತೀವಿ ಅಂತಿದ್ದಾರೆ. ಮಾಡಿಸ್ಲಿ ಬಿಡಿ ಅಂತ ಲೇವಡಿ ಮಾಡಿದ್ರು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ತನಿಖೆಗಳ ಮಾಡೋದಕ್ಕೆ ಅದನ್ನು ಕೋವಿಡ್ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಹುಶಃ ಬೇರೆ ಏನು ಕೆಲಸ ಇಲ್ಲ. ಆ ರೀತಿ ತನಿಖೆಗಳು ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ. ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವುದೇ ರೀತಿ ಬೇಕಾದ್ರೆ ತನಿಖೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸರ್ಕಾರ ಕೊನೆ ದಿನಗಳನ್ನ ಎಣಿಸ್ತಾ ಇದೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಇನ್ನು ಐಸಿಯುವಿನಲ್ಲಿರುವ ಸರ್ಕಾರ ಯಾವಾಗಾದರೂ ಪತನ ಆಗಬಹುದು. ಈಗಾಗಲೇ ಇಡಿ ನೋಟಿಸ್ ಕೊಟ್ಟಿದೆ. ಹೀಗಾಗಿ ಚಾಮರಾಜನಗರದಲ್ಲಿ ಸಿಎಂ ರಾಜಕೀಯ ಕೊನೆ ದಿನಗಳ ಬಗ್ಗೆ ಮಾತನಾಡಿದ್ದಾರೆ ಅಂತ ಕುಟುಕಿದ್ದಾರೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಐಸಿಯು ವಾರ್ಡ್ನಾಗಿದೆ. ಇವತ್ತಲ್ಲ ನಾಳೆ ಶೇರಿಂಗ್ ಆಗಿದೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೊಡಿದರೆ ಕಾಂಗ್ರೆಸ್ಸಿನ ಮುಖಂಡರನ್ನು ಸಿಕ್ಕಿದ್ರು. ನಿಮ್ಮ ಹೋರಾಟ ಇನ್ನೂ ಗಟ್ಟಿಯಾಗಬೇಕು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಹೋರಾಟ ಗಟ್ಟಿಯಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ, ರಾಜೀನಾಮೆ ಖಚಿತ. ಅದಕ್ಕೋಸ್ಕರ ನನ್ನ ಅಧಿಕಾರದ ಕೊನೆಯ ದಿನಗಳು ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಒಬ್ಬ ಅವರ ಅಭಿಮಾನಿ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ, ಅಧಿಕಾರ ಕೊನೆಯ ದಿನಗಳಲ್ಲಿ ನಾನು ಹೇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಗಂಡಗಳು ಅವರ ತಲೆಗೆ ಸುತ್ತಕೊಂಡಿದೆ, ಉರುಳಾಗಿದೆ, ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಹೀಗಾಗಿ ಎಲ್ಲ ಭ್ರಷ್ಟಾಚಾರ ಮುಚ್ಚಿ ಹಾಕಿಕೊಳ್ಳಲು ಹಾಸನದಲ್ಲಿ ಸಮಾವೇಶ ಮಾಡಿದ್ದಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 7 ತಿಂಗಳಲ್ಲಿ ದಾವಣಗೆರೆಯಲ್ಲಿ 135 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ನಕಲಿ ಔಷಧಿ ಪೂರೈಕೆ ಮಾಡಿ ಮಹಿಳೆಯರ ಸಾವಿಗೆ ಕಾರಣವಾಗಿದೆ ಅಂತ ಕಿಡಿಕಾರಿದ್ರು. ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 28 ಜನ ಬಾಣಂತಿಯರ ಸಾವಾಗಿದೆ. ಈ ಸಾವಿನ